ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ಸೇರಿದಂಥ ಹುಳಿಮಾವು ಕೆರೆಯ ಅಂದಿನ ಸ್ಥಿತಿಗತಿಗಳು ಹಾಗೂ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಂದಿನ ಹುಳಿಮಾವಿನ ಕೆರೆ ಯಾವ ರೀತಿ ಇತ್ತು, ಎಷ್ಟು ಅಚ್ಚುಕಟ್ಟಾಗಿತ್ತು, ಹಾಗೆ ಸುತ್ತಲಿನ ವಾತಾವರಣ ಎಷ್ಟು ಚೆನ್ನಾಗಿತ್ತು. ಇಂದಿನ ವಾತಾವರಣ ಸುತ್ತಲೂ ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಎತ್ತ ನೋಡಿದ್ರು ಕಾಂಕ್ರೀಟು, ವಿಲ್ಲಾಸು, ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸು. ಸೆಂಟ್ರಲ್ಲಿ ಈ ಕೆರೆಯ ಗೋಳು ಕೇಳೋರೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಕೆರೆಯ ನೀರನ್ನು ಸ್ವಚ್ಛ ಮಾಡೋದಕ್ಕೆ ಅಂತ ಮಾಡಿರೋಂಥ ಪಂಪು ಅದು ಕೂಡ ಎಲ್ಲೋ ಮಾಯ ಆಗೋಗ್ಬಿಟ್ಟಿದೆ, ಮಾಯ ಮಾಡಿಬಿಡ್ತಾ ಇದ್ದಾರೆ. ಇದರೊಟ್ಟಿಗೆ ಅನೇಕ ಎಕರೆ ಜಾಗ ವಿಸ್ತೀರ್ಣ ಇದ್ದು ಕೂಡ ಈ ವಿಸ್ತೀರ್ಣದ ಅಳತೆ ಬರ್ತಾ ಬರ್ತಾ ಕುಗ್ಗುತ್ತಾ ಇದು ತುಂಬ ತೀರ ಕಡಿಮೆ ವಿಸ್ತೀರ್ಣಕ್ಕೆ ಬಂದಿದೆ. ನೋಡಿ, ಈ ಕೆರೆ ಮಧ್ಯೆ ಒಂದು ದೊಡ್ಡ ರಸ್ತೆ ಮಾಡಿದ್ದಾರೆ. ಲಾರಿ ಬರ್ತಾ ಇದೆ, ಹೋಗ್ತಾ ಇದೆ, ಬುಲ್ಡೋಜರಿನ ಕೆಲಸ ಮಾಡ್ತಾ ಇದೆ, ವಿಲ್ಲಾಗಳು, ಅಪಾರ್ಟ್ಮೆಂಟ್ಗಳು ಎದ್ದೊಳ್ತಾ ಇದೆ. ನೋಡಿ, ಇವೆಲ್ಲ ಕೆರೆ ಅಂಗಳಗಳೇ. ಭೂಮಾಫಿಯಾ ಯಾವ ರೀತಿ ಭೂಮಿಯನ್ನು ಕಬಳಿಸ್ತಾ ಇದೆ, ಸರ್ಕಾರ ಏನು ಕಿತ್ತು ದಬಾಗ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಯಾವ್ಯಾವ ರೀತಿ ದುಡ್ಡನ್ನು ಕೊಳ್ಳೆ ಹೊಡಿಬೇಕೋ ಅದ್ರ ಕಡೆ ಗಮನ ಕೊಡ್ತಾ ಇದೆ ಸರ್ಕಾರ. ಇಂಥ ಕೆರೆ, ಕುಂಟೆ ಹಾಗೂ ಸರ್ಕಾರಿ ಜಮೀನುಗಳ ಬಗ್ಗೆ ಯಾವುದೇ ರೀತಿ ಕವಡೆ ಕಾಸಿನ ಕಿಮ್ಮತ್ತಿಲ್ದಂಗೆ ಬಿಟ್ಬಿಟ್ಟಿದೆ. ಭೂಗಳರು ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಹೊಡಿತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಪರೋಕ್ಷವಾಗಿ ಕಾರಣ ಅಂತ ಹೇಳ್ಬೋದು. ನೋಡಿ, ಇದ್ರ ಬಗ್ಗೆ ಸುದೀರ್ಘವಾದ ಒಂದು ಚಿಂತನೆ ನಡಿಬೇಕಾಗಿದೆ. ಬನ್ನಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದಷ್ಟು ಮಾಹಿತಿಯನ್ನು. ಬಿಡ್ತಾರೆ ಅಂತ ನಮಗೆ ಲೇಕ್ ಮುಚ್ಚದಂಗಿದ್ರೆ ಮುಂದೆ ಇದನ್ನು ಯಾವುದೋ ಒಬ್ಬ ಬಿಲ್ಡಿಂಗ್ ಮಾರ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ದೊಡ್ಡ ಬಿಲ್ಡಿಂಗ್ ಬಂದ್ಬಿಡುತ್ತೆ ಅನ್ನೋ ನೋಡಿದರೆ ತುಂಬ ಬೇಸರ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಎಷ್ಟು ಜನ ಆಯಿತು ಅಷ್ಟು ಚೆನ್ನಾಗಿ ಶೇರ್ ಮಾಡಿ ತಲುಪಲಿ. ಇದನ್ನು ನೋಡೋಕ್ಕಾಗ್ತಾ ಇಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಇಲ್ಲಿ ನಾನು ಕೂಡ ಅಪಾರ್ಟ್ಮೆಂಟ್ ತೊಗೊಂಡು ಈ ಒಂದು ಅನ್ಯಾಯದಲ್ಲಿ ಪಾಲುದಾರನಾಗ್ಬಿಟ್ಟು ನಾನು ಅನಿಸುತ್ತೆ ಒಂದೊಂದ್ಸಲ. ಜನರೇ, ಭ್ರಷ್ಟರಿಗೆ ತಲುಪಲಿ. ನನ್ನ ಪ್ರಕಾರ ಎಲ್ಲರೂ ಭ್ರಷ್ಟರಿರಲ್ಲ, ಕೆಲವರು ಒಳ್ಳೆಯವರು ಇರ್ತಾರೆ ಅವ್ರ ಮೇಲೆ ಅಂದ್ಕೊಂಡಿದ್ದೀನಿ. ಅವ್ರು ನೋಡಲಿ, ಇದನ್ನ ನಮ್ಮ ಲೇಕ್ ಉದ್ಧಾರ ಆಗಲಿ, ನಾವು ಜನರು ಸೇರಿ ಏನಾದ್ರು ಮಾಡೋಣ. ದಯವಿಟ್ಟು ಈ ವಿಡಿಯೋನ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ತಲುಪಿಸಿ. ಸ್ನೇಹಿತರೆ, ಇಲ್ಲಿ ಮಧ್ಯಕ್ಕೆ ಹಸಿರು ಕಾಣಿಸ್ತಾ ಇದೆಯಲ್ಲ, ಅದೇನು ಹೇಳಿ, ಯಾವುದೇ ಕ್ರಿಕೆಟ್ ಮೈದಾನ ಅಲ್ಲ, ಯಾವುದೇ ಒಂದು ಹಾಳು ಬಿದ್ದಂಥ ಜಾಗ ಅಲ್ಲ. ಇದು ನಮ್ಮ ನಿಮ್ಮೆಲ್ಲರ ಹುಳಿಮಾವು ಕೆರೆ, ಹುಳಿಮಾವು ಲೇಕ್. ಇದರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಇವತ್ತು 2025 ಫೆಬ್ರವರಿ 15 ಬೆಳಗಿನ ಜಾವ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೇಕ್ ಇದೆ ಅಂತೇಳಿ ಎಷ್ಟು ಜನ ಬಿಲ್ಡರ್ಸು ಸುತ್ತಲಕ್ಕೆಲ್ಲ ತಮ್ಮ ತಮ್ಮ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿ ಜನಗಳಿಗೆ ಸೇಲ್ ಮಾಡಿದ್ದು. ನೋಡಿ ಪರಿಸ್ಥಿತಿ ನೋಡಿ. ಇವತ್ತಿನ ದಿವಸ ಈ ಲೇಕಿನ ಮಧ್ಯ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲೊಂದು ದಾರಿ ಕೂಡ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ? ಆ ದಾರಿಯಿಂದ ಇಲ್ಲಿ ವಿಲ್ಲಾಗಳು ಕಟ್ಟಿದಾರಲ್ಲ, ಇದು ವಾಲ್ಮಾರ್ಕ್ ಸಿಟಿ ವಿಲ್ಲಾ ಅಂತ, ಇಲ್ಲಿಗೆ ಎಲ್ಲ ಸಾಮಾನು ಸರಂಜಾಮು ಎಲ್ಲ ಸಾಗಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಈಗ ನಿಮಗೆ ಇಲ್ಲಿ ಮಧ್ಯದಲ್ಲೊಂದು ಹಸೂರ್ದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಜಲಶುದ್ಧಿಗೆ ಮಾಡಿರೋಂಥದ್ದು. ಈ ಬಿಲ್ಡಿಂಗು ಈ ವಿಲ್ಲಾಗಳಿಗಿಂತ ಹಿಂದೆ ಇದೆ ನೋಡಿ ಕತೆ. ಇವಾಗ ಒಂದೇನೋ JCB ಕರೆಸ್ಬಿಟ್ಟು ಇಲ್ಲೇನೋ ಮಾಡಿಸ್ತಾ ಇದ್ದಾರೆ. ಮುಚ್ಚುತ್ತಾ ಇದ್ದಾರೋ, ತೆಗಿತಾ ಇದ್ದಾರೋ, ರಿಪೇರಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆ ಕಡೆಯಿಂದ ಲಾರಿಗಳು ಬರ್ತಾನೆ ಇದ್ದಾವೆ. ಈ ಲೇಕು ಮುಂಚೆ ಎಷ್ಟು ದೊಡ್ಡದಿತ್ತು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈ ವಿಲ್ಲಾ ಆದ್ಮೇಲೆ ಇಲ್ಲೊಂದು ಚಿಕ್ಕ ವಾಟರ್ ಬಾಡಿ ಕಾಣಿಸ್ತಾ ಇದೆಯಲ್ಲ, ನನ್ನ ಪ್ರಕಾರ ಅದು ಕೂಡ ಲೇಕೆ ಆಗಿದ್ದಿರ್ಬೋದು. ಮಧ್ಯಕ್ಕೆ ಇಷ್ಟು ದೊಡ್ಡ ವಿಲ್ಲಾ ಕಟ್ಬಿಟ್ಟಿದ್ದಾನೆ. ಜನ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕೊಂಡ್ಕೋತಾರೆ. ನಮ್ಮ ಬೆಂಗಳೂರು ಹೆಂಗೆ ಹಾಳಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ನೋಡಿ, ಇಲ್ಲಿ ಈ ವಾಟರ್ ಬಾಡಿ ಇದೆಯಲ್ಲ, ಇದನ್ನು ಗ್ರಾಜುಯಲಿ ಮುಚ್ತಾ ಇದ್ದಾರೆ, ಕ್ರಮೇಣ ಮುಚ್ತಾ ಇದ್ದಾರೆ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಕಲ್ಲು ಮಣ್ಣು ಎಲ್ಲ, ಇದೆಲ್ಲ ಮುಚ್ಚಕ್ಕೆ ಹುನ್ನಾರ ಇವ್ರದೆಲ್ಲ. ಈ ಥರ ಆದರೆ ನಮ್ಮ ರಾಜ್ಯ ಹೇಗೆ ಉದ್ಧಾರ ಆಗುತ್ತೆ, ನಮ್ಮ ಬೆಂಗಳೂರು ಹೆಂಗೆ ಉದ್ಧಾರ ಆಗುತ್ತೆ? ಇದು ಒಂದು ಡೆವಲಪ್ಮೆಂಟ್ ಇದು. ಈ ಥರ ನಾವು ಬರೀ ದುಡ್ಡಿನ ಆಸೆಯಿಂದ, ಹಣದ ಆಸೆಯಿಂದ ಬಿಲ್ಡರ್ಗಳು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಬಿಟ್ಟು ಎಷ್ಟು ಭ್ರಷ್ಟರು ಸೇರ್ಕೊಂಡಿದ್ದಾರೋ ಇದರಲ್ಲಿ, ಯಾರು ಕಂಡು ಬಿಡ್ತಾರೆ ಅಂತ. ನಮ್ಮ ಈ ಲೇಕ್ ಮುಚ್ಚುತ್ತಾ ಹಂಗಿದ್ರೆ ಮುಂದೆ ಇದನ್ನು ಯಾವುದೋ ಒಬ್ಬ ಬಿಲ್ಡಿಂಗ್ ಮಾರ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ದೊಡ್ಡ ಬಿಲ್ಡಿಂಗ್ ಬಂದ್ಬಿಡುತ್ತೆ ಅನ್ನೋ ನೋಡಿದರೆ ತುಂಬ ಬೇಸರ ಆಗುತ್ತೆ.
ದಯವಿಟ್ಟು ಈ ವಿಡಿಯೋನ ಎಷ್ಟು ಜನ ಆಯಿತು ಅಷ್ಟು ಚೆನ್ನಾಗಿ ಶೇರ್ ಮಾಡಿ, ತಲುಪಲಿ. ಇದನ್ನು ನೋಡೋಕ್ಕಾಗ್ತಾ ಇಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಇಲ್ಲಿ ನಾನು ಕೂಡ ಅಪಾರ್ಟ್ಮೆಂಟ್ ತೊಗೊಂಡು ಈ ಒಂದು ಅನ್ಯಾಯದಲ್ಲಿ ಪಾಲುದಾರನಾಗ್ಬಿಟ್ಟು ನಾನು ಅನಿಸುತ್ತೆ ಒಂದೊಂದ್ಸಲ. ಜನರೇ, ಭ್ರಷ್ಟರಿಗೆ ತಲುಪಲಿ. ನನ್ನ ಪ್ರಕಾರ ಎಲ್ಲರೂ ಭ್ರಷ್ಟರಿರಲ್ಲ, ಕೆಲವರು ಒಳ್ಳೆಯವರು ಇರ್ತಾರೆ ಅವ್ರ ಮೇಲೆ ಅನ್ಕೊಂಡಿದ್ದೀನಿ. ಅವ್ರು ನೋಡಲಿ, ಇದನ್ನ ನಮ್ಮ ಲೇಕ್ ಉದ್ಧಾರ ಆಗಲಿ. ನಾವು ಜನರು ಸೇರಿ ಏನಾದ್ರು ಮಾಡೋಣ. ದಯವಿಟ್ಟು ಈ ವಿಡಿಯೋನ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ತಲುಪಿಸಿ.